ಹಲೋ, ನಮಸ್ಕಾರ ಸರ್. ನಾನು ಬಾಲು ಮಾತಾಡ್ತಿದ್ದೀನಿ. ಸೀತನ್ ಜೊತೆ ಮಾತಾಡ್ಬೇಕಾಗಿತ್ತು. ಸೀತಾ ಇಲ್ಲ, ಆಚೆ ಹೋಗಿದ್ದಾಳೆ. ಸರ್, ನನಗೆ ಟ್ಯೂಟರ್ ಕೆಲಸ ಸಿಕ್ಕಿದೆ. 7:45 ಟ್ರೈನ್ಗೆ ನಾನು ಅಸ್ಸಾಂಗೆ ಹೋಗ್ತಾ ಇದ್ದೇನೆ. ಸೀತಾ ನನಗೆ ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ತಿಳಿಸ್ಬಿಡಿ. ಅವಳು ಬಂದ ಕೂಡಲೇ ಹೇಳ್ತೀನಿ. ಓಕೆ. ಡ್ಯಾಡಿ, ನಿಮ್ಮಿಬ್ರಿಗೆ ಒಂದು ಗುಡ್ ನ್ಯೂಸ್ ಹೇಳ. ನಾನು ಅದನ್ನ ಓಪನ್ ಆಗಿ ಫ್ರಾಂಕ್ ಆಗಿ ಹೇಳ. ಅದೇನು ಹೇಳಮ್ಮ, ಪರವಾಗಿಲ್ಲ. ಇಷ್ಟು ದಿವಸ ನೀವು ನಾನು ಮದುವೆ ಮಾಡ್ಕೋತೀಯಾ ಅಂತ ಕೇಳ್ತಾ ಇದ್ರಿ. ಸರಿ, ನಾವ್ ಹೇಳ್ತಾನೆ ಇದೀವಿ, ನೀ ಬೇಡ ಅಂತಾನೆ ಇದೀವಿ. ಅದಕ್ಕೇನೀಗ ಹೇಳು. ಈಗ ಕೇಳಿ ನೋಡಿ, ನಾನು ಎಸ್ ಅಂತ. ವೆರಿ ಗುಡ್ ನ್ಯೂಸ್. ಸೀತಾ, ಹಾಗಾದ್ರೆ ಒಂದ್ ಗಂಡು ನೋಡಿ ಆಯ್ತಲ್ಲಮ್ಮ. ಹಾಗಾದ್ರೆ ನನ್ ತಮ್ಮನ್ ಕರೆಸ್ಲಾ? ಅದೆಲ್ಲ ಬೇಡಿ ಡ್ಯಾಡಿ. ಹೇಳಮ್ಮ, ಫ್ರಾಂಕ್ ಹೇಳಮ್ಮ. ಅಲ್ಲ ಡ್ಯಾಡಿ, ನಾನೊಬ್ಬರು ನೋಡಿ ಫಿಕ್ಸ್ ಮಾಡಿದ್ದೀನಿ. ಹೌದಾ? ಸಂತೋಷ. ಸರಿ, ಅವನ್ಗೆ ಮಾಡ್ಬಿಡೋಣ. ನಿಜವಾಗ್ಲು? ಹೇಳಮ್ಮ, ಡೋಂಟ್ ಬಿ ಶೈ. ಅವರು ಅವ್ರು ನಿಮ್ ಚೆನ್ನಾಗ್ ಗೊತ್ತು. ಅಯ್ಯೋ ಡ್ಯಾಡಿ, ನಮ್ ಬಾಲು ಇದಾರಲ್ಲ. ನೋಡಮ್ಮ, ನೀನ್ ಬಾಲು ಅಂತ ತಕ್ಷಣ ಜ್ಞಾಪಕ ಬಂತು. ಈಗ ರೈಲ್ವೆ ಸ್ಟೇಷನ್ ಇಂದ ಫೋನ್ ಮಾಡಿದ್ದ. ಅದೇನೋ ಅಸ್ಸಾಮಲ್ಲಿ ಕೆಲಸ ಸಿಕ್ಕಿದಂತೆ. 7:45 ಟ್ರೈನ್ ಹೋಗ್ತೀನಿ. ಹೌದಾ? 7:45 ಟ್ರೈನ್ ಹೋಗ್ತೀನಿ ಅಂದಮ್ಮ. ನೀನೇನೋ ತುಂಬಾ ಸಹಾಯ ಮಾಡಿದ್ದಂತಲ್ಲ, ನೀನು ಒಂದ್ 4 ಮಾತು ತಿಳಿಸ್ ಹೋಗೋಣ ಅಂತ ಫೋನ್ ಮಾಡಿದ್ದ. ಮನೇಲಿ ನೀನ್ ಇಲ್ಲ ಅಂತ ತಿಳಿದ ತಕ್ಷಣ ಬಹಳ ನೊಂದ್ಕೊಂಡ್ಬಿಟ್ಟ ಆತ. ಈಗ ಒಂದ್ ನಿಮಿಷ ಬಂದೆ. ಎಲ್ಲ ಹೋಗ್ತಿದ್ದೆ. ಎಲ್ಲಿ ಅಂತ ಕೇಳ್ಬೇಡ ನೀನು. ಅರ್ಜೆಂಟ್ ಕೆಲ್ಸ ಇದೆ. ಬಾಲೂರಲ್ಲಿ ಬಾಲುನ ನೋಡೋಣ, ಅದೇನೋ ಕೇಳ್ತಾರ ನೋಡು. ಬಾಲುನ ಅವ್ರು ಈಗ ತಾನೇ ಅಸ್ಸಾಂನಲ್ಲಿ ಕೆಲಸ ಸಿಕ್ತು, 7:30 ಟ್ರೈನ್ಗೆ ಹೋಗ್ತೀನಿ ಅಂತ ಹೋದ್ರಲ್ಲಮ್ಮ. ಪೇಪರ್ ಕೊಡಿ. ಸುಧಾ, ಏನ್ ಮಾಡ್ತಾ ಇದೀಯಾ? ಬಿಟ್ಟಿಟ್ಕೊಂಡು ಕಾಪಿ ಮಾಡ್ತಾ ಇದೀಯಾ? ಹೌದು. ಹೌದಾ? ನಡಿಯಾಚೆ. ಗೆಟ್ ಔಟ್. ಡೋಂಟ್ ಶೌಟ್ ಮೇಡಮ್. ನಾನ್ ಯಾವಾಗ್ಲೂ ಹಾಗೇನೆ. ಸ್ಲಿಪ್ ಇಟ್ಕೊಂಡ್ ಬರೆಯೋದೇನು, ಬುಕ್ಕೇ ತಗೊಂಡ್ ಬಂದ್ ಬರೀತೀನಿ. ದಟ್ಸ್ ಮೈ ಹ್ಯಾಬಿಟ್. ನನ್ನ ವಿಷಯ ಇನ್ನು ನಿಮಗ್ ಗೊತ್ತಿಲ್ಲ. ಏನ್ ಜೋರ್ ಮಾಡ್ತಾ ಇದೀಯಾ? ಈಗ ಹೋಗ್ ಪ್ರಿನ್ಸಿಪಲ್ ಹೇಳಿದ್ರೆ ಗೊತ್ತಾಗತ್ತೆ ನಿಂಗೆ. ನೀವೇನಾದ್ರೂ ಹಾಗ್ ಮಾಡಿದ್ರೆ ನೆಟ್ಟಗ್ ಮನೆಗ್ ಸೇರೋಲ್ಲ. ಅಂಡರ್ಸ್ಟ್ಯಾಂಡ್? ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೆಡ್. ಆಗ ಸರಿ. ಎಕ್ಸಾಮ್ ಅಲ್ಲಿ ಕಾಪಿ ಮಾಡಕ್ಕೆ ನಾಚಿ ಆಗಲ್ಲ ನಿನ್ಗೆ? ಬರ್ತಾ ಬರ್ತಾ ನಿನ್ ಆಟ ಜಾಸ್ತಿ ಆಗೋಯ್ತು. ಟೀಚರ್ನೇ ಬಯಸ್ತು ಅಹಂಕಾರನ ನಿನ್ಗೆ? ನೋಡು, ಇವತ್ತೇ ಕೊನೆ. ಇನ್ಮೇಲೆ ಹೀಗೇನಾದ್ರೂ ನಡ್ಕೊಂಡ್ರೆ ಐ ವಿಲ್ ಸೆಂಡ್ ಯು ಔಟ್. ಮೇಡಮ್, ಜಾಸ್ತಿ ಕಾಪಿ ಮಾಡ್ಲಿಲ್ಲ, ಸ್ವಲ್ಪ ಮಾಡಿದೆ. ಶಟ್ ಅಪ್. ಲಾಸ್ಟ್ ಇಯರ್ ನಿನ್ ಹಿಸ್ಟ್ರಿನಲ್ಲಿ ವೀಕ್ ಆಗಿದ್ದೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದೆ. ಯಾಕೆ ಗೊತ್ತಾ? ನೀನ್ ಬ್ಯಾಸ್ಕೆಟ್ ಬಾಲ್ ಪ್ರಾಕ್ಟೀಸ್ ಹೋಗ್ತಿದ್ಯಲ್ಲ ಅಂತ. ಬಟ್ ನಾಟ್ ದಿಸ್ ಟೈಮ್. ಈ ಎಕ್ಸಾಮ್ ಅಲ್ಲಿ ನೀನ್ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಪಾಸ್ ಮಾಡಲ್ಲ, ಗೊತ್ತಾಯ್ತಾ? ಕಮಾನ್. ಕಮಾನ್.
ಏನೇ ಸುಧಾ, ಎಕ್ಸಾಮ್ ನಲ್ಲಿ ಚೆನ್ನಾಗ್ ಮಾಡಿದ್ಯಾ? ಇಲ್ಲ ಕಣೆ, ಕ್ಯಾಶುಯಲ್ ಎಕ್ಸಾಮ್ ತಾನೆ, ಮಾಡಿದ್ರೆಷ್ಟು ಬಿಟ್ರೆಷ್ಟು. ಕಾಪಿ ಚೆಕ್ ಮಾಡ್ಲಿಲ್ವಾ? ಏಯ್, ನನ್ ರೇಗಿಸ್ಬೇಡ ಹೋಗೆ. ಅಲ್ಲ ಸುಧಾ, ನೀನ್ ಕಾಪಿ ಮಾಡ್ತಿದ್ದು ಮಿಸ್ಗೆ ಯಾರು ಹೇಳಿದ್ದು? ಅದೇ ನಂಗೂ ತಿಳಿತಾ ಇಲ್ಲ. ನಾನ್ ಎಷ್ಟು ಕೇರ್ಫುಲ್ ಆಗಿ ಕಾಪಿ ಮಾಡ್ತಾ ಇದ್ದೆ. ಅಯ್ಯೋ ಪೆದ್ದೆ, ಶೀಲಾನೇ ಹೋಗಿ ಮಿಸ್ಗೆ ಹೇಳಿದ್ದು. ಏನು? ಶೀಲಾನ ಹೇಳಿದ್ದು? ನೋಡಿ, ನಾನ್ ಕಾಪಿ ಮಾಡ್ದೆ ಅಂತ ಲಕ್ಷ್ಮೀ ಹೇಳ್ತೀಯಾ? ಹೇಳ್ತೀನಿ. ನಡಿ. ಸುಧಾ, ನೀವೆಲ್ಲ ಕಾಲೇಜ್ ಯಾಕೆ ಬರೋದು? ಒಬ್ಬರಿಗೊಬ್ರು ಜಗಳ ಆಡೋದಕ್ಕ? ಇಲ್ಲ ಮೇಡಮ್, ನಾವು ಜಗಳ ಮಾಡ್ಲೇ ಇಲ್ಲ. ಕೇಳಿ. ಏನ್ ಕೇಳೋದು? ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ಮೇಡಮ್, ನಾವು ಜಗಳ ಆಡ್ಲೇ ಇಲ್ಲ. ನನ್ಗೆಲ್ಲ ಗೊತ್ತಿದೆ. ಬರ್ತಾ ಬರ್ತಾ ನಿಮ್ಮ ಅಟ್ಟಹಾಸ ಎಲ್ಲ ಜಾಸ್ತಿ ಆಗೋಯ್ತು. ಕಾಲೇಜಿಗೆ ಬರ್ಬೇಕಾದ್ರೆ ಹಣೆ ಕುಂಕುಮ ಇಟ್ಕೊಂಡು, ತಲೆ ಹೂ ಮುಡ್ಕೊಂಡು, ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಂಡ್ ಬರಕ್ಕಾಗಲ್ಲ? ನೀವೇನ್ ಚಿಕ್ಕ ಮಕ್ಕಳ ಹೇಳಿಸ್ಕೊಳಕ್ಕೆ? ಇನ್ಮೇಲೆ ಈ ತರ ಎಲ್ಲ ಡ್ರೆಸ್ ಹಾಕೊಂಡ್ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಯು ಅಂಡರ್ಸ್ಟ್ಯಾಂಡ್? ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಕಾಲೇಜಿಗೆ ಲಕ್ಷಣವಾಗಿ ಬರ್ಬೇಕಾ? ಬರ್ತೀವಿ ಬರ್ತೀವಿ, ತುಂಬಾ ಲಕ್ಷಣವಾಗಿ ಬರ್ತೀವಿ. ನೋಡಿ ಬಂದ್ರೆ ನೀವೇನೋ ಈ ಗುಂಪಿನ ಲೀಡ್ರು? ಹೌದು. ಯಾತಕ್ಕೋಸ್ಕರ ಈ ಸ್ಟ್ರೈಕು? ನೋಡಿದ್ರೆ ಗೊತ್ತಾಗಲ್ವಾ? ಹೂ ಮುಡ್ಕೊಳ್ಳಲ್ಲ, ಕುಂಕುಮ ಇಟ್ಕೊಳ್ಳಲ್ಲ. ಹೂ ಮುಡ್ಕೊಳ್ಳಲ್ಲ, ಕುಂಕುಮ ಇಟ್ಕೊಳ್ಳಲ್ಲ. ಮತ್ತೇನ್ ಮಾಡ್ಬೇಕು ಅಂತಿದ್ರಿ? ಈಗ ಹೇಗಿದ್ದೀವೋ ಹಾಗೆ. ಐ ಸಿ. ಐ ವಿಲ್ ಸೀ ಟು ಇಟ್. ಯಾ, ಥ್ಯಾಂಕ್ ಯು. ಪ್ರಿನ್ಸಿಪಾಲ್ಗೆ ಧಿಕ್ಕಾರ. ಡೌನ್ವೇ ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ಗೆ ಧಿಕ್ಕಾರ. ಗುಡ್ ಮಾರ್ನಿಂಗ್. ಬನ್ನಿ. ಥ್ಯಾಂಕ್ ಯು. ಎಸ್ ಇನ್ಸ್ಪೆಕ್ಟರ್. ನಿಮ್ ಕಾಲೇಜ್ನಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಹೌದು, ಇಲ್ಲಿ ಸ್ಟ್ರೈಕ್ ನಡೀತಿದೆ ಅಂತ ನಿಮಗೆ ತಿಳಿಸೋರು ಯಾರು? ಇಂಥ ವಿಷಯಗಳೆಲ್ಲ ನಮಗೆ ಮೊದಲು ತಿಳಿಯೋದು. ಇನ್ಸ್ಪೆಕ್ಟರ್, ಹೇಗೋ ತಿಳಿತು ಅಂತ ಬಂದ್ಬಿಟ್ರಲ್ಲ, ನೀವು ಕ್ಯಾಂಪಸ್ ಒಳಗಡೆ ಬರ್ಬೇಕಾದ್ರೆ ನನ್ನ ಅನುಮತಿ ಬೇಕು ಅಂತ ಗೊತ್ತಿಲ್ವಾ? ಕಾಲೇಜ್ನಲ್ಲಿ ಸ್ಟ್ರೈಕ್ ನಡೀತಿದ್ರು ನಮಗ್ ತಿಳಿಸ್ತಾ ಇದ್ದಿದ್ದು ನಿಮ್ ತಪ್ಪು. ಇನ್ಸ್ಪೆಕ್ಟರ್, ನನ್ ಕಾಲೇಜಲ್ಲಿ ಪ್ರಾಬ್ಲಮ್ಸ್ ಆದ್ರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀವು ಹೋಗ್ಬೋದು. ನೋಡಿ, ನಿಮ್ ಕಾಲೇಜ್ನಲ್ಲಿ ಗಲಾಟೆ ಆಗಿ ಪೇಪರ್ನಲ್ಲಿ ಬಂದು ಅವಮಾನ ಆಗಿ ತೊಂದರೆ ಸಿಗಾಕೊಳ್ಳೋರು ನೀವು. ಅಷ್ಟಕ್ಕೆಲ್ಲ ಬಿಟ್ಕೊಡೋಳಲ್ಲ ಈ ಪ್ರಿನ್ಸಿಪಾಲ್ ಪೂರ್ಣಿಮಾ. ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್. ನಿಮ್ ಇಷ್ಟ. Okay then. See you. Bye bye. Bye bye friends. Bye. See you. ಆಟ ಆಡ್ಬೇಕಾ? ಹೋಗು. ಅಕ್ಕ ನಿನ್ಗೋಸ್ಕರ ಬೆತ್ತದ ಕಡ್ಡಿ ಇಟ್ಕೊಂಡು ರೆಡಿಯಾಗಿ ನಿಂತೋಳೆ. ಮೈಗೆ ಎಣ್ಣೆ ಇಟ್ಕೊಂಡಿರು. ವಾ ಅಕ್ಕ, ಸುಧಕ್ಕ ಬಂದ್ರು. ಅಕ್ಕ ಸುಧಕ್ಕ ಬಂದ್ರು. ಅಕ್ಕ ಸುಧಕ್ಕ ಬಂದ್ರು. ಅಕ್ಕ
ಲೇಟ್ ಆಯ್ತಕ್ಕ? ಇಲ್ಲಕ್ಕ, ಕರೆಕ್ಟ್ ಟೈಮ್ ಬಂದಿದ್ದೀನಿ ನೋಡು. 1 hour ಲೇಟು ಅಷ್ಟೇ. ಕಾಲೇಜಲ್ಲಿ ಏನೋ ಗಲಾಟೆ ಅಂತೆ? ವೆರಿ ಸಿಂಪಲ್ ಅಕ್ಕ, ಸಿಂಪಲ್ ಸ್ಟ್ರೈಕ್ ಅಷ್ಟೇ. ಸ್ಟ್ರೈಕ್ ಮಾಡಿದ್ರಾ? ನಿಜವಾಗ್ಲೂ? ಯಾಕಕ್ಕೆ? ಅದು ಕಾಲೇಜ್ನಲ್ಲಿ ಹುಡುಗಿರೆಲ್ಲ ಕುಂಕುಮ ಇಟ್ಕೊಳ್ಳಲ್ಲ, ಸೀರೆ ಉಟ್ಕೊಳ್ಳಲ್ಲ ಅಂತ ಸ್ಟ್ರೈಕ್ ಮಾಡಿದ್ರು. ಆ ಪ್ರಿನ್ಸಿಪಾಲು ಇಟ್ಕೊಳ್ಳೇಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಅಷ್ಟೇ ಸ್ಟ್ರೈಕ್. ಆ ಪ್ರಿನ್ಸಿಪಲ್ಗೆ ಒಂಚೂರು ಬುದ್ಧಿನೇ ಇಲ್ಲ. ಈಗಿನ ಕಾಲದ ಹುಡುಗಿರ ಹತ್ರ ಬಂದು ಸೀರೆ ಉಟ್ಕೋ ಕುಂಕುಮ ಇಟ್ಕೊಂಡ್ರೆ ಆಗತ್ತಾ? ಆಗತ್ತಾ ಅಕ್ಕ? ಅದೆಲ್ಲ ಮಾಡ್ಲೇಬಾರ್ದಮ್ಮ. ತಪ್ಪಲ್ಲ ಅಕ್ಕ? ಬಹಳ ತಪ್ಪು. ಅದೇ ಈ ತರ ಬೆಳೆಸಿದ್ದು ನನ್ ತಪ್ಪು. ಕೊಟ್ರೆ ನೋಡ, ಕಷ್ಟಪಟ್ಟು ದುಡ್ದು ಕಾಲೇಜ್ ಕಳಿಸಿದ್ರೆ ಸ್ಟ್ರೈಕ್ ಮಾಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಪಕ್ಕದ ಮನೆಗೆ ಫೋನ್ ಮಾಡಿ ಪ್ರಿನ್ಸಿಪಲ್ ಎಲ್ಲ ವಿಷಯ ಹೇಳಿದ್ರು. ಎಷ್ಟು ಅನ್ಕೊಂಡೆ ಗೊತ್ತಾ? ನಾನು ಅದೇ ಕಾಲೇಜಲ್ಲಿ ಓದಿದ್ದು. ಆದ್ರೆ ನಿಮ್ ತರ ಯಾವತ್ತೂ ತರಲೆ. ಏಯ್ ನಿಲ್ ನೋಡಿ, ಇದೇ ನಿನ್ ಗ್ಲಾಸ್ ವಾಣಿ. ಇನ್ಮೇಲೆ ಯಾವತ್ತಾದ್ರೂ ಸ್ಟ್ರೈಕ್ ಅದು ಅಂತ ಮಾಡಿದ್ರೆ ಕಾಲೇಜ್ ಓದೆಲ್ಲ ಕಟ್ ಮಾಡ್ಬಿಡ್ತೀನಿ ಅಷ್ಟೇ. ಸೈಕಲ್ ಮುಖ ತಕೊಂಡ್ ಬಾ. ಏನಪ್ಪ ಈಗ ತಾನೇ ಮರಿ ತಿಂದೆ? ಆಟ ಆಡಿದ್ರೆ ಜೀರ್ಣ ಆಗೋಯ್ತಾ? ಕತ್ತೆ. ಕುಮಾರ್ ಏನಕ್ಕ? ಶಿವ ಬನ್ನ ಬಂದು ಮೇಲ್ಗಡೆ ರೆಸ್ಟ್ ಹೋಗ್ತಿದ್ದಾನೆ. ಶಿವು, ಶಿವು. ಏನಕ್ಕ? ಇದೇನು ಶಿವು, ಇವತ್ತಿಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ಯಾ? ಡ್ಯೂಟಿ ಮುಗೀತು ಬಂದೆ. ಪುಣ್ಯ. ಹಾ, ಇವತ್ತು ಏನೇನ್ ಕೆಲಸ ಮಾಡ್ದೆ? ಆಸ್ ಯೂಶುವಲ್ ಮಾರ್ನಿಂಗ್ ಕೋರ್ಟ್ ಹೋದೆ. ಮಧ್ಯಾಹ್ನ ಬರ್ತಾ ಆ ಪೂರ್ಣಿಮಾ ಕಾಲೇಜ್ ಹತ್ರ ಏನೋ ಸ್ಟ್ರೈಕ್ ಅಂತ ಹೇಳಿದ್ರು. ಸೀದಾ ಅಲ್ಲಿಗೆ ಹೋದೆ. ಅಕ್ಕ, ಏನು ಶುದ್ಧ ತರ್ಲೆ ಹುಡುಗಿರು ಅಂತೀಯಾ? ಒಬ್ಬೊಬ್ರಿಗೂ ಮನೆಗಟ್ಲೆ ಹೆಡ್ವೈಟು. ಶಿವು, ಇವತ್ ನಮ್ ಕಾಲೇಜ್ಗೂ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದ ಕಣ. ಹೌದಾ? ಒಂದು ಏನು ನಿಮ್ ಕಾಲೇಜಲ್ಲಿ ಸ್ಟ್ರೈಕ್ ಅಂತೆ, ಹಾಗೆ ಹೀಗೆ ಅಂತ ಕೇಳಕ್ ಶುರು ಮಾಡ್ಬಿಟ್ಟ. ಬಿಡ್ತೀನಾ? ಯೋ, ನನ್ ಪರ್ಮಿಷನ್ ಇಲ್ದೆ ನನ್ ಕ್ಯಾಂಪಸ್ ಒಳಗಡೆ ಹೇಗ್ ಬಂದೆ ಅಂತ ಕೇಳಿದೆ. ಪಾಪ, ಅವನ್ ಮುಖ ನೋಡ್ಬೇಕಾಗಿತ್ತು. ನಾನು ಹಾಗೆ ಇದ್ನಾ? ಅದೇ, ಹೌದು ಕಣು, ಅಚ್ಚ ನಿನ್ ಹಾಗೆ ಇದ್ದ. ಎಕ್ಸ್ಪ್ರೆಷನ್ ನೋಡು, ನೀನ್ ದೊಡ್ಡ ಪ್ರಿನ್ಸಿಪಲ್ ಅಂತ ದೊಡ್ಡದಾಗಿ ಇನ್ಸಲ್ಟ್ ಮಾಡ್ಬೇಡ ನನ್ನ. ಓಹೋ, ನೀನೇನು ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ ನನ್ ಮೇಲೆ ಜೋರ್ ಮಾಡ್ಬೋದಾ? ಏನೇನು ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿದ್ಯಾ? ಏನಾಯ್ತು ನಿನ್ ಸ್ಟ್ರೈಕು? ಏನು ಆಗ್ಲಿಲ್ಲ, ನನ್ ತರಹ ಶಾಂತವಾಗಿದೆ. ಏನೇ ಹೇಳು, ಸುಧಾನ ಹುಡುಗಿ ಬಹಳ ಮಾತಾಡ್ತಾಳೆ, ಹುಷಾರು. ವಯಸ್ಸಂತದ್ದು ಕಣೋ, ಈಗ ನೀನಿಲ್ವೇ? ಮದ್ವೆ ಆದ್ಮೇಲೆ ಎಲ್ಲಾ ಸರ್ ಹೋಗ್ತಾರೆ. ಬಾ.